ಈ ಟಾಸ್ಕ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಂತಹ ಟಾಸ್ಕಿನ ಸೊಲ್ಯೂಷನನ್ನು ನೋಡೋಣ. ಓಕೆ, ಸೊ ನಾನು ನಿಮಗೆ ಕೊಟ್ಟಂತಹ ಟಾಸ್ಕ್ ಯಾವುದು ಅಂದರೆ, ಸೊ ಈ ಡಿವ್ಗಳನ್ನು HTML5 ಸಿಮೆಂಟಿಕ್ ಟ್ಯಾಗ್ಸ್ಗಳ ಜೊತೆ ರೀಪ್ಲೇಸ್ ಮಾಡಬೇಕಿತ್ತು. ಓಕೆ, ಸೊ ನೀವು ಇದನ್ನು ಟ್ರೈ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಸೊ ನಾವು ಇವಾಗ ಒಂದೊಂದಾಗಿ ಯಾವ ಥರ ರೀಪ್ಲೇಸ್ ಮಾಡ್ಬೋದು ಅಂತ ನೋಡೋಣ. ಸೊ ಒಂದು ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೆ. ಸೊ ಈ ಹೆಡ್ಡರ್ ಸೆಕ್ಷನನ್ನು ನಾವು ಹೆಡ್ಡರ್ ಟ್ಯಾಗಿಂದ ರೀಪ್ಲೇಸ್ ಮಾಡಿದ್ದೀನಿ. ಸೊ ಅದೇ ಥರ ಈ ಮೇನ್ ಸೆಕ್ಷನ್, ನೆಕ್ಸ್ಟ್ ಇಲ್ಲಿ ಮೇನ್ ಅನ್ನೋ ಒಂದು ಸೆಕ್ಷನ್ ಇದೆ. ಸೊ ಅದನ್ನು ನಾನು ಮೇನ್ ಟ್ಯಾಗಿಂದ ರೀಪ್ಲೇಸ್ ಮಾಡ್ತೀನಿ. ಸೊ ಈ ಮೇನ್ ಟ್ಯಾಗ್ ಎಲ್ಲಿ ಕ್ಲೋಸ್ ಆಗ್ತಿದೆ? ಸೊ ಇಲ್ಲಿ ಕ್ಲೋಸ್ ಆಗ್ತಾ ಇದೆ. ಸೊ ಇದನ್ನು ಮೇನ್ ಅಂತ ಕೊಡ್ತೀನಿ. ಅದೇ ಥರ ಇದನ್ನು ಕೂಡ ಮೇನ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಮೇನ್ ಟ್ಯಾಗನ್ನು ರೀಪ್ಲೇಸ್ ಮಾಡಿದೆ. ಸೊ ನೆಕ್ಸ್ಟ್ ಇರುವಂತಹ ಟ್ಯಾಗ್ ಯಾವುದು ಅಂದರೆ ಇಲ್ಲಿ ವೆಲ್ಕಮ್ ಸೆಕ್ಷನ್. ಸೊ ನೀವು ಇದನ್ನು ನೋಡಿದರೆ ಇಲ್ಲಿ ವೆಲ್ಕಮ್ ಅನ್ನುವ ಒಂದು ಸೆಕ್ಷನ್ ಇದೆ. ಓಕೆ, ಸೊ ಈ ಸೆಕ್ಷನನ್ನು ನಾನು ಈ ಡಿವನ್ನು ನಾನು ಸೆಕ್ಷನಿಂದ ರೀಪ್ಲೇಸ್ ಮಾಡ್ತೀನಿ. ಓಕೆ, ಸೆಕ್ಷನ್ ಟ್ಯಾಗಿಂದ ರೀಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ಕೂಡ ಸೆಕ್ಷನ್ ಅಂತ ಬರಿತೀನಿ. ಓಕೆ, ಸೊ ನಾವು ಮೇನನ್ನು ಚೇಂಜ್ ಮಾಡಿದ್ವಿ, ಅದೇ ಥರ ಈ ವೆಲ್ಕಮ್ ಸೆಕ್ಷನ್ ಡಿವನ್ನು ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ನಾವು ಈ ಬ್ಲಾಗ್ ಸೆಕ್ಷನನ್ನು ಈ ಡಿವನ್ನು ಸೆಕ್ಷನಿಂದ ರೀಪ್ಲೇಸ್ ಮಾಡೋಣ. ಸೊ ಇದು ಕೂಡ ಒಂದು ಸೆಕ್ಷನ್. ಓಕೆ, ಸೊ ಇದು ಎಲ್ಲಿ ಎಂಡ್ ಆಗ್ತಾ ಇದೆ? ಸೊ ಇಲ್ಲಿ ಈ ಸೆಕ್ಷನ್ ಎಂಡ್ ಆಗ್ತಿದೆ. ಸೊ ಇಲ್ಲಿ ನಾನು ಸೆಕ್ಷನ್ ಅಂತ ಕೊಡ್ತೀನಿ. ಸೊ ಅದೇ ಥರ ಇಲ್ಲಿ ಕೂಡ ಸೆಕ್ಷನ್ ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಆರ್ಟಿಕಲ್ ಸೆಕ್ಷನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡಿದರೆ ಆರ್ಟಿಕಲ್ಗಳು ಆರ್ಟಿಕಲ್ 1, ಆರ್ಟಿಕಲ್ 2 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಡಿವನ್ನು ನಾವು ಆರ್ಟಿಕಲ್ ಟ್ಯಾಗಿಂದ ರೀಪ್ಲೇಸ್ ಮಾಡ್ಬೋದು. ಓಕೆ, ಇಲ್ಲಿ ಆರ್ಟಿಕಲ್ ಅಂತ ಕೊಡ್ತೀನಿ. ಸೊ ಅದೇ ಥರ ಇಲ್ಲಿ ಕೂಡ ಆರ್ಟಿಕಲ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇದು ಆರ್ಟಿಕಲ್ 2. ಸೊ ಇದನ್ನು ಕೂಡ ಆರ್ಟಿಕಲ್ ಅಂತ ಕೊಡ್ತೀನಿ. ಅದೇ ಥರ ಇಲ್ಲಿ ಕೂಡ ಆರ್ಟಿಕಲ್ ಟ್ಯಾಗನ್ನು ಬರಿತಾ ಇದ್ದೀನಿ. ಓಕೆ, ಸೊ ನಾವು ಇಲ್ಲಿ ಮೇನ್ ಟ್ಯಾಗನ್ನು ರೀಪ್ಲೇಸ್ ಮಾಡಿದ್ವಿ, 2 ಸೆಕ್ಷನನ್ನು ರೀಪ್ಲೇಸ್ ಮಾಡಿದ್ವಿ, ಅದೇ ಥರ ಈ ಆರ್ಟಿಕಲನ್ನು ಕೂಡ ರೀಪ್ಲೇಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಸೈಡ್ ಬಾರ್ ಇದೆ. ಸೊ ಇಲ್ಲಿ ನೀವು ನೋಡಿದರೆ ಇದು ಸೈಡ್ ಬಾರ್. ಸೊ ಈ ಸೈಡ್ ಬಾರನ್ನು ನಾವು ಅಸೈಡ್ ಅನ್ನುವ ಒಂದು ಟ್ಯಾಗಿಂದ ರೀಪ್ಲೇಸ್ ಮಾಡ್ಬೋದು. ಸೊ ಈ ಡಿವನ್ನು ನಾನು ಅಸೈಡ್ ಟ್ಯಾಗಲ್ಲಿ ರೀಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಕೂಡ ಅಸೈಡ್ ಅಂತ ಬರಿತೀನಿ. ಓಕೆ, ಸೊ ನೆಕ್ಸ್ಟ್ ಈ ಅಸೈಡ್ ಆಯಿತು. ಇದ್ರ ಒಳಗೆ ನ್ಯಾವಿಗೇಷನ್ ಅನ್ನುವ ಒಂದು ಸೆಕ್ಷನ್ ಇದೆ, ನೀವು ನೋಡ್ಬೋದು. ಸೊ ಈ ನ್ಯಾವಿಗೇಷನ್ ಬಾರ್ ಬರೀಲಿಕ್ಕೆ ನಾವು ನ್ಯಾವ್ ಅನ್ನುವ ಒಂದು ಟ್ಯಾಗನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಈ UL ಟ್ಯಾಗನ್ನು ನಾವು ರೀಪ್ಲೇಸ್ ಮಾಡೋದಲ್ಲ, ಅದರ ಬದಲಾಗಿ ನ್ಯಾವ್ ಅನ್ನುವ ಒಂದು ಟ್ಯಾಗನ್ನು ಬರೆದು ಈ UL ಅನ್ನು ಈ ನ್ಯಾವ್ ಟ್ಯಾಗ್ ಒಳಗೆ ರ್ಯಾಪ್ ಮಾಡುವಂಥದ್ದು. ಓಕೆ, ಸೊ ಇದನ್ನು ನೀವು ಈ ನ್ಯಾವ್ ಟ್ಯಾಗ್ ಒಳಗೆ ಬರಿಬೋದು. ಓಕೆ, ಸೊ ಈ ಥರ ನೀವು ನ್ಯಾವನ್ನು ಬರೆಯುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಇಲ್ಲಿ ಈ ಲಾಸ್ಟ್ ಫೂಟರ್ ಡಿವನ್ನು ನಾನು ಫೂಟರ್ ಟ್ಯಾಗಲ್ಲಿ ರೀಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಈ ಥರ ನಾವು HTML5 ಸಿಮ್ಯಾಟಿಕ್ ಟ್ಯಾಗ್ಸ್ಗಳನ್ನು ಯೂಸ್ ಮಾಡುವಂಥದ್ದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವೀಡಿಯೋಸಿಂದ
ಸಿ ಎಸ್ ಎಸ್ ಇನ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಕಲೀಲಿಕ್ಕಿದ್ದೇವೆ. ಓಕೆ,